ಎಲ್ಲ ಫೈಬ್ರಾಯ್ಡ್ಸ್ನು ಆಪರೇಟ್ ಮಾಡಬೇಕಾ ಸರ್ ಅಂತ ತುಂಬ ಕಾಮನ್ ಆಗಿ ಕೇಳುವಂಥ ಕ್ವಶನ್. ಇಲ್ಲ, ಎಲ್ಲ ಫೈಬ್ರಾಯ್ಡ್ಸ್ನು ಆಪರೇಟ್ ಮಾಡುವಂಥ ಒಂದು ಕಂಡೀಷನ್ ಏನು ಇರೋದಿಲ್ಲ. ಯಾವ ಫೈಬ್ರಾಯ್ಡ್ಗಳು ವುಮೆನ್ ಅಂದರೆ ಮಹಿಳೆಯರಲ್ಲಿ ತೊಂದರೆ ಕೊಡ್ತಾ ಇರುತ್ತೆ ಅಂಥ ಒಂದು ಫೈಬ್ರಾಯ್ಡ್ಗಳನ್ನು ಮಾತ್ರ ನಾವು ತೆಗಿಬೇಕಾಗುತ್ತೆ. ಈಗ ನೋಡಿ, ಒಂದು 45 ಇಯರ್ ಓಲ್ಡ್ ಅವರಿಗೆ ಫ್ಯಾಮಿಲಿ ಕಂಪ್ಲೀಟ್ ಆಗಿರುತ್ತೆ, ಫೈಬ್ರಾಯ್ಡ್ ಕಡೆಯಿಂದ ಬ್ಲೀಡಿಂಗ್ ಆಗ್ತಿದೆ, ಹೊಟ್ಟೆ ನೋವು ಬರ್ತಿದೆ, ಅಂತ ಒಂದು ಕಂಡೀಷನಲ್ಲಿ ಗರ್ಭಕೋಶದ ಆಪರೇಷನ್ನ ಮಾಡ್ಬೋದು. ಈಗ ಒಂದು 25 ಇಯರ್ ಓಲ್ಡ್ ಇರ್ತಾರೆ, ಅವರಿಗೆ ಮದುವೆ ಆಗಿ 3 ವರ್ಷ ಆಗಿರುತ್ತೆ, ಅವರಿಗೆ ಸ್ಕ್ಯಾನ್ ಮಾಡಿದಾಗ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಗಂಟಿದೆ ಅಂತ ಹೇಳಿರ್ತಾರೆ. ಆ ಫೈಬ್ರಾಯ್ಡ್ ಗಂಟು ಕಡೆಯಿಂದ ಅವರಿಗೆ ಮಕ್ಕಳು ಆಗ್ತಿಲ್ದೇ ಇರಬಹುದು. ಅಂಥ ಒಂದು ಕಂಡೀಷನಲ್ಲಿ ನಾವು ಫೈಬ್ರಾಯ್ಡ್ನ ತೆಗಿಬೇಕಾಗುತ್ತೆ. ನೀವು ಯಾವುದೋ ಬೇರೆ ಕಾರಣಕ್ಕೆ ನೀವು ಸ್ಕ್ಯಾನ್ ಮಾಡಿಸಿರ್ತೀರ, ಆವಾಗ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಗಂಟಿದೆ ಅಂತ ತಿಳಿದು ಬರುತ್ತೆ. ಸೊ ಆವಾಗ ನೀವು ಯಾವುದೇ ರೀತಿ ಗಾಬರಿ ಆಗಬೇಡಿ. ಎಲ್ಲ ಫೈಬ್ರಾಯ್ಡ್ ಗಂಟಿಗಳಿಗೂ ಆಪರೇಷನ್ ಬೇಕಾಗಿರೋದಿಲ್ಲ. ಯಾವುದು ಸಮಸ್ಯೆ ಕೊಡುವಂಥ ಫೈಬ್ರಾಯ್ಡ್ ಗಂಟುಗಳಿರುತ್ತೋ ಅಂಥವಕ್ಕೆ ಮಾತ್ರ ನಾವು ಆಪರೇಷನ್ನ ಸಜೆಸ್ಟ್ ಮಾಡ್ತೀವಿ.